Hi children, in the last class we learned about joints that are ball and socket joints and pivotal joints. Today we are going to learn about other joints. Let's learn about hinge joints. Open and close the door a few minutes. Observe the hinges of the door carefully. They allow the door to move back and forth. Let's see the activity. Let us look at the kind of movement allowed by a hinge. Make a cylinder with cardboard or thick chart paper. Attach a small pencil to the cylinder by pressing the cylinder at the center. Make a hollow half cylinder from cardboard such that the rolled up cylinder can fit inside it easily. The hollow half cylinder with a rolled up cylinder sitting inside it allows movement like a hinge. Try to move the rolled up cylinder. How does it move? How is this movement different from what we saw with our constructed ball and socket joints? We saw this kind of movement at the elbow. What we have constructed in is different from a hinge, of course, but it illustrates the direction in which a hinge allows movement. The elbow has a hinge joint that allows only a back and forth movement. Can you think of more examples of such joints? ಹೌದು ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಬಿಜಾಗರಿ ಕೀಲುಗಳು ಎನ್ನುವಂತಹ ಕೀಲುಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು ಸಲ ಬಾಗಿಲನ್ನು ತೆರೆದು ಮುಚ್ಚಿದಾಗ ಬಾಗಿಲಿನ ತಿರುಗಣಿ ಅಥವಾ ಹಿಂಜಸ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬಾಗಿಲು ಹಿಂದೆ ಮುಂದೆ ಚಲಿಸುವಂತೆ ಮಾಡ್ತವೆ, ಹೌದಲ್ವಾ? ಹಾಗಾದರೆ ಒಂದು ಚಟುವಟಿಕೆಯನ್ನು ನೋಡೋಣ. ಬೀಜಗರಿ ಕೀಲು ಅಥವಾ ಹಿಂಜ್ ಜಾಯಿಂಟ್ಸ್ ಯಾವ ರೀತಿಯಾದಂತಹ ಚಲನೆಗೆ ಆಸ್ಪದ ಮಾಡುತ್ತೆ? ಕಾರ್ಡ್ಬೋರ್ಡ್ ಅಥವಾ ದಪ್ಪಗಿರುವಂತಹ ಚಾರ್ಟ್ ಕಾಗದದಿಂದ ಒಂದು ಸಿಲಿಂಡರನ್ನು ಮಾಡಿ ಅದರಲ್ಲಿ ಏನು ಮಾಡಬೇಕು, ಸಿಲಿಂಡರಿನ ಮಧ್ಯಭಾಗವನ್ನು ಚುಚ್ಚಿ ಒಂದು ಸಣ್ಣದಾದಂತಹ ಪೆನ್ಸಿಲನ್ನು ಅಂಟಿಸಬೇಕು. ಸಿಲಿಂಡರ್ ಸುಲಭವಾಗಿ ಜೋಡಣೆ ಆಗುವಂತೆ ಒಂದು ಟೊಳ್ಳಾದಂತಹ ಅರ್ಧ ಸಿಲಿಂಡರನ್ನು ಕಾರ್ಡ್ಬೋರ್ಡ್ನಿಂದ ಮಾಡಿ ಅರೆ ಟೊಳ್ಳಾದಂತಹ ಸಿಲಿಂಡರ್ ಒಂದು ಬಿಜಾಗರಿಯಂತೆ ಒಳಗೆ ಕೂತಿರುವಂತಹ ಸಿಲಿಂಡರ್ನ ಚಲನೆಗೆ ಅನುವು ಮಾಡಿಕೊಡುತ್ತೆ. ಅಂದರೆ ಸಿಲಿಂಡರನ್ನು ಚಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಅದು ಹೇಗೆ ಚಲಿಸುತ್ತೆ? ಕೃತಕ ಗೋಲ ಮತ್ತು ಗುಳಿ ಕೀಲಿನಲ್ಲಿ ಕಂಡಂತಹ ಚಲನೆಗಿಂತ ಇದು ಹೇಗೆ ಭಿನ್ನ ಆಗಿರುತ್ತೆ? ನಾವು ಈ ವಿಧದ ಚಲನೆಯನ್ನು ಮೊಣಕೈ ಹತ್ತಿರ ನೋಡಬಹುದು. ನಾವು ರಚಿಸಿರುವಂತಹ ಕೀಲಿನ ಮಾದರಿ ಬಿಜಾಗರಿ ಕೀಲಿಗಿಂತ ಖಂಡಿತವಾಗಿ ವಿಭಿನ್ನವಾಗಿರುತ್ತೆ. ಆದರೆ ಒಂದು ಬಿಜಾಗರಿ ಕೀಲು ಯಾವ ದಿಕ್ಕಿನ ಚಲನೆಗೆ ಅನುವು ಮಾಡಿಕೊಡುತ್ತೆ? ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸೋದಕ್ಕೆ ಆಸ್ಪದ ಮಾಡುವಂತಹ ಬಿಜಾಗರಿ ಕೀಲು ಎಲ್ಲಿರುತ್ತೆ? ಮೊಣಕೈಯಲ್ಲಿ ಇರುತ್ತೆ. ಇಂತಹ ಕೀಲುಗಳ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ವಿ ಕಮ್ ಟು ಫಿಕ್ಸ್ಡ್ ಜಾಯಿಂಟ್ಸ್. ಸಮ್ ಜಾಯಿಂಟ್ಸ್ ಬಿಟ್ವೀನ್ ಬೋನ್ಸ್ ಇನ್ ಅವರ್ ಹೆಡ್ ಆರ್ ಡಿಫರೆಂಟ್ ಫ್ರಮ್ ದೋಸ್ ವಿ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್. ದ ಬೋನ್ಸ್ ಕ್ಯಾನಾಟ್ ಮೂವ್ ಅಟ್ ದೀಸ್ ಜಾಯಿಂಟ್ಸ್. Such joints are called fixed joints. When you open your mouth wide, you can move your lower jaw away from your head, isn't it? Try to move your upper jaw. Now, are you able to move it? There is a joint between the upper jaw and the rest of the head, which is a fixed joint. We discussed only some of the joints that connect parts of our body. What gives the different parts of the body their different shapes? If you wanted to make a doll, what will you make first?
perhaps a framework to give the doll shape before making its outer structure, isn't it? All the bones in our body also form a framework to give a shape to our body. This framework is called the skeleton. ಸ್ಥಿರ ಕೀಲುಗಳು ತಮ್ಮ ತಲೆಯಲ್ಲಿರುವಂತಹ ಮೂಳೆಗಳ ನಡುವೆ ಇರುವ ಕೆಲವು ಕೀಲುಗಳು ನಾವು ಇದುವರೆಗೂ ಚರ್ಚಿಸಿದವುಗಳಿಗಿಂತಲೂ ಭಿನ್ನವಾಗಿರುತ್ತೆ. ಈ ಕೀಲುಗಳ ಬಳಿ ಮೂಳೆಗಳು ಚಲಿಸಲು ಸಾಧ್ಯವಿಲ್ಲ. ಅಂತಹ ರೀತಿಯ ಕೀಲುಗಳನ್ನು ಸ್ಥಿರ ಕೀಲುಗಳು ಅಂತ ಕರಿತೀವಿ. ನಿಮ್ಮ ಬಾಯನ್ನು ಅಗಲವಾಗಿ ತೆರೆದಾಗ ನಿಮ್ಮ ಕೆಳದವಡೆಯನ್ನು ತಲೆಯಿಂದ ದೂರ ಸರಿಸಬಹುದು, ಹೌದಲ್ವಾ? ಈಗ ಮೇಲ್ದವಡೆಯನ್ನು ಚಲಿಸೋದಕ್ಕೆ ಪ್ರಯತ್ನಿಸಿದಾಗ ಅದನ್ನು ಚಲಿಸಲು ನಮಗೆ ಸಾಧ್ಯ ಆಗುತ್ತಾ? ಮೇಲ್ದವಡೆ ಮತ್ತು ತಲೆಯ ಉಳಿದ ಭಾಗದ ಮಧ್ಯೆ ಒಂದು ಕೀಲು ಇರುತ್ತೆ. ಇದನ್ನು ನಾವು ಸ್ಥಿರ ಕೀಲು ಅಂತ ಕರಿತೀವಿ. ನಮ್ಮ ದೇಹದ ಭಾಗಗಳನ್ನು ಜೋಡಿಸುವಂತಹ ಕೆಲವು ಕೀಲುಗಳ ಬಗ್ಗೆ ಚರ್ಚಿಸಿದ್ವಿ. ದೇಹದ ವಿವಿಧ ಭಾಗಗಳಿಗೆ ವಿವಿಧ ಆಕಾರಗಳನ್ನು ಯಾವುದು ಕೊಡುತ್ತೆ? ನೀವು ಒಂದು ಗೊಂಬೆಯನ್ನು ಮಾಡಬೇಕಾದ್ರೆ ಮೊದಲು ಏನನ್ನು ಮಾಡ್ತೀರಾ? ಅದರ ಬಾಹ್ಯ ರಚನೆಯನ್ನು ನೀಡುವುದಕ್ಕೆ ಮುಂಚೆ ಬಹುಶಃ ಗೊಂಬೆಗೆ ಆಕಾರ ನೀಡುವುದಕ್ಕೆ ಒಂದು ಚೌಕಟ್ಟನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ದೇಹದಲ್ಲಿರುವ ಎಲ್ಲ ಮೂಳೆಗಳು ಕೂಡ ನಮ್ಮ ದೇಹಕ್ಕೆ ಆಕಾರ ಕೊಡಲು ಚೌಕಟ್ಟನ್ನು ಮಾಡ್ತವೆ. ಈ ಒಂದು ಚೌಕಟ್ಟನ್ನು ನಾವು ಅಸ್ಥಿಪಂಜರ ಅಥವಾ ಸ್ಕೆಲಿಟನ್ ಅಂತ ಕರಿತೇವೆ. How do we know that this is the shape of a human skeleton? How do we know the shapes, the different bones in our body? We can have some idea about the shape and number of bones in some parts of our body by feeling them. One way we could know this shape better would be to look at X-ray images of the human body. ಹಾಗಾದರೆ ಇದು ಮಾನವನ ಅಸ್ಥಿಪಂಜರದ ಆಕಾರ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ನಮ್ಮ ದೇಹದಲ್ಲಿರುವಂತಹ ವಿವಿಧ ಮೂಳೆಗಳ ಆಕಾರ ನಮಗೆ ಹೇಗೆ ತಿಳಿಬೋದು? ಅಂದರೆ ನಮ್ಮ ದೇಹದ ಕೆಲವು ಭಾಗಗಳನ್ನು ಮುಟ್ಟುವುದರಿಂದ ದೇಹದಲ್ಲಿರುವಂತಹ ಮೂಳೆಗಳ ಆಕಾರ ಮತ್ತು ಸಂಖ್ಯೆಯನ್ನು ನಾವು ಕಲ್ಪಿಸ್ಕೊಳ್ಬೋದು, ಯೋಚನೆ ಮಾಡಬಹುದು. ಮೂಳೆಗಳ ಆಕಾರದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವಂತಹ ಒಂದು ವಿಧಾನ ಅಂದರೆ ಮಾನವನ ದೇಹದ ಎಕ್ಸ್ರೇ ಚಿತ್ರಗಳನ್ನು ನೋಡುವಂಥದ್ದು. ಡಿಡ್ ಯು ಆರ್ ಎನಿವನ್ ಇನ್ ಯುವರ್ ಫ್ಯಾಮಿಲಿ ever have an X-ray of any part of your body taken? Sometimes when we are hurt or have an accident, doctors use these X-ray images to find out about any possible injuries that might have happened to the bones. The X-rays show the shapes of the bones in our bodies. ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ದೇಹದ ಯಾವುದಾದರೂ ಭಾಗದ ಎಕ್ಸ್ರೇಯನ್ನು ತೆಗೆದುಕೊಂಡಿದ್ದೀರಾ? ಕೆಲವೊಮ್ಮೆ ನಮಗೆ ಪೆಟ್ಟಾದಾಗ ಅಥವಾ ಅಪಘಾತವಾದಾಗ ಮೂಳೆಗಳಿಗೆ ಏನಾದರೂ ಪೆಟ್ಟಾಗಿದೆಯೇ ಅಂತ ಕಂಡುಹಿಡಿಯೋದಕ್ಕೆ ವೈದ್ಯರು ಈ ಎಕ್ಸ್ರೇಗಳನ್ನು ಉಪಯೋಗಿಸ್ತಾರೆ. ನಮ್ಮ ದೇಹದಲ್ಲಿರುವಂತಹ ಮೂಳೆಗಳ ಆಕಾರವನ್ನು ಈ ಎಕ್ಸ್ರೇಗಳು ನಮಗೆ ತೋರಿಸ್ತವೆ. Feel the bones in your forearm, upper arm, lower leg and upper leg. Try to find the number of bones in each part. Similarly, feel the bones of your ankle and knee joints and compare these with the X-ray images. Bend your fingers. Are you able to bend them at every joint? How many bones does your middle finger have? Feel the back of your palm. It seems to have many bones, isn't it? Is your wrist flexible? It is made up of several small bones called carpals. What will happen if it has only one bone? ನಿಮ್ಮ ಬೆರಳುಗಳನ್ನು ಬಾಗಿಸಿ ಪ್ರತಿಯೊಂದು ಕೀಲಿನ ಬಳಿಯೂ ಅವುಗಳನ್ನು ಬಾಗಿಸೋದಕ್ಕೆ ಸಾಧ್ಯನಾ? ನಿಮ್ಮ ಮಧ್ಯದ ಬೆರಳಿನಲ್ಲಿ ಎಷ್ಟು ಮೂಳೆಗಳಿವೆ? ನಿಮ್ಮ ಅಂಗೈನ ಮೇಲ್ಭಾಗವನ್ನು ಮುಟ್ಟಿ ಅಲ್ಲಿ ಅನೇಕ ಮೂಳೆಗಳಿರುವಂತೆ ಕಾಣಿಸುತ್ತೆ, ಹೌದಲ್ವಾ? ನಮ್ಮ ಮಣಿಕಟ್ಟು ಬಾಗುತ್ತಾ? ಅದು ಕಾರ್ಪಲ್ ಅಂತ ಕರೆಯುವಂತಹ ಅನೇಕ ಚಿಕ್ಕ ಮೂಳೆಗಳಿಂದ ಆಗಿರುತ್ತೆ. ಅದಕ್ಕೆ ಒಂದೇ ಮೂಳೆ ಇದ್ದಿದ್ರೆ ಏನಾಗ್ತಿತ್ತು? ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬಹುದು ಅಂತಂದರೆ, ಲೆಟ್ ಅಸ್ ಸಿ ದ ಆಕ್ಟಿವಿಟಿ.
Take a deep breath and hold it for a little while. Feel your chest bones and the backbone by gently pressing the middle of the chest and back at the same time. Count as many ribs as possible. We see that the ribs are curiously bent. They join the chest bone and the backbone together to form a box. This is called the rib cage. There are 12 ribs in each side of the chest. Some important internal parts of our body lie protect inside this cage. Ask some friends to touch their toes without bending their knees. Starting from the neck, move your fingers downwards on the back of your friend. What you feel is the backbone. It is made up of many small bones called vertebrae. The backbone consists of 33 vertebrae. The rib cage is joined to these bones. If backbone was made up of only one long bone, will your friend be able to bend? ದೀರ್ಘವಾಗಿ ಉಸಿರೆಳೆದುಕೊಂಡು ಸ್ವಲ್ಪ ಹೊತ್ತು ಹಾಗೆ ಹಿಡಿದುಕಿಟ್ಕೊಂಡು ಎದೆಯ ಮಧ್ಯಭಾಗ ಮತ್ತು ಬೆನ್ನಿನ ಭಾಗವನ್ನು ಏಕಕಾಲದಲ್ಲಿ ಮೃದುವಾಗಿ ಒತ್ತುತ್ತಾ ನಿಮ್ಮ ಪಕ್ಕೆಲುಬುಗಳು ಮತ್ತು ಬೆನ್ನಿನ ಮೂಳೆಯನ್ನು ಮುಟ್ಟಿದಾಗ ಸಾಧ್ಯವಾದಷ್ಟು ಪಕ್ಕೆಲುಬುಗಳನ್ನು ನಾವು ಎಣಿಸ್ಬೋದು. ಹಾಗೆ ನೀವು ಮುಟ್ಟಿದ ಎದೆಯ ಮೂಳೆಗಳ ಅನುಭವದೊಂದಿಗೆ ಹೋಲಿಸಿದಾಗ ಕುತೂಹಲಕಾರಿ ರೀತಿಯಾದಂಥಲ್ಲಿ ಪಕ್ಕೆಲುಬುಗಳು ಬಾಗಿರುವುದನ್ನು ನಾವು ಗಮನಿಸಬಹುದು. ಎದೆಯ ಮೂಳೆ ಮತ್ತು ಬೆನ್ನು ಮೂಳೆಯೊಡನೆ ಜೋಡಣೆಯಾಗಿ ಒಂದು ಪೆಟ್ಟಿಗೆಯನ್ನು ನಾವು ರಚಿಸಿರ್ತವೆ. ಇದನ್ನು ನಾವು ಪಕ್ಕೆಲುಬು ಪಂಜರ ಅಥವಾ ರಿಬ್ ಕೇಜ್ ಅಂತ ಕರಿತೀವಿ. ಎದೆಯ ಎರಡೂ ಕಡೆ 12 ಪಕ್ಕೆಲುಬುಗಳನ್ನು ನಾವು ಹೊಂದಿರ್ತೇವೆ. ಈ ಗೂಡಿನಲ್ಲಿ ದೇಹದ ಕೆಲವು ಪ್ರಮುಖ ಆಂತರಿಕ ಭಾಗಗಳೆದ್ದು ರಕ್ಷಣೆಯನ್ನು ಪಡಿತವೆ. ಮೊಣಕಾಲನ್ನು ಬಗ್ಗಿಸದೆ ಅವರ ಕಾಲ್ಬೆರಳುಗಳನ್ನು ಮುಟ್ಟೋದಕ್ಕೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿದಾಗ ನಿಮ್ಮ ಸ್ನೇಹಿತನ ಬೆನ್ನಿನ ಮೇಲೆ ನಿಮ್ಮ ಬೆರಳುಗಳನ್ನು ಕುತ್ತಿಗೆಯಿಂದ ಕೆಳಗಡೆಯವರೆಗೂ ಚಲಿಸಿ ನಿಮ್ಮ ಸ್ಪರ್ಶಕ್ಕೆ ಬಂದದ್ದು ಬೆನ್ನು ಮೂಳೆ. ಇದು ಅನೇಕ ಚಿಕ್ಕ ಮೂಳೆಗಳಾದಂತಹ ಕಶೇರುಖಂಡ ಅಥವಾ ವರ್ಟಿಬ್ರೇಟ್ಗಳಿಂದ ಆಗಿರುತ್ತೆ. ಇವು 33 ಕಶೇರುಖಂಡಗಳಿಂದ ಬೆನ್ನು ಮೂಳೆ ಆಗಿದೆ ಅಂತ ನಾವು ಹೇಳಬಹುದು. ಪಕ್ಕೆಲುಬು ಗೂಡು ಈ ಮೂಳೆಗಳಿಗೆ ಜೋಡಣೆ ಆಗಿರುತ್ತೆ. ಥ್ಯಾಂಕ್ ಯು.